4 ವರ್ಷದ ಮಗು ಐಸಿಯುನಲ್ಲಿ ಜೀವನ್ಮರಣದ ಹೋರಾಟ ನಡೆಸ್ತಾ ಇದೆ. ಪ್ರೀ ಸ್ಕೂಲ್ನ ನಿರ್ಲಕ್ಷ್ಯಕ್ಕೆ ಪಾಪ 4 ವರ್ಷದ ಮಗು ಈಗ ಆಸ್ಪತ್ರೆಗೆ ದಾಖಲಾಗಿ ಐಸಿಯುನಲ್ಲಿ ಸಾವು ಬದುಕಿನ ಹೋರಾಟ ನಡೆಸ್ತಾ ಇರುತ್ತೆ. ಜನವರಿ 22ನೇ ತಾರೀಕು ಮಧ್ಯಾಹ್ನ 3ನೇ ಮಹಡಿಯಿಂದ ಬಿದ್ದು ಈ ಮಗುವಿಗೆ ತೀವ್ರವಾಗಿ ಗಾಯ ಆಗಿತ್ತು. ಮಗುವಿನ ತಲೆಗೆ ತೀವ್ರ ಗಾಯ ಆಗಿ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಸದ್ಯ ಮಗುವಿನ ಸ್ಥಿತಿ ಚಿಂತಾಜನಕ ಅಂತ ಹೇಳಲಾಗ್ತಾ ಇದೆ. ಮಗು ಜಿಯಾನನ್ನ ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಇಟ್ಟು ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಪೋಷಕರು ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಿಸಿದ್ದಾರೆ. ಮಕ್ಕಳನ್ನ ಹೀಗೆ ಬಿಟ್ಟು ಹೋಗೋದು ಎಷ್ಟು ಸೇಫ್ ಅಂತ ಅನಿಸ್ಬಿಡುತ್ತೆ. ಬೆಂಗಳೂರಿನಂಥ ಬ್ಯುಸಿ ಸಿಟಿಯಲ್ಲಂತೂ ಪೋಷಕರಿಬ್ಬರು ಕೆಲಸಕ್ಕೆ ತೆರಳಬೇಕು ಅಂದರೆ ಮಕ್ಕಳನ್ನ ಈ ರೀತಿ ಪ್ರೀ ಸ್ಕೂಲಲ್ಲೋ ಎಲ್ಲ ಅವಕಾಶ ಇರುತ್ತೆ ಅಲ್ಲಿ ಬಿಟ್ಟು ತೆರಳಿರ್ತಾರೆ. ಮಕ್ಕಳು ಸುರಕ್ಷಿತವಾಗಿರ್ತಾರೆ ಅನ್ನೋದು ಒಂದು ನಂಬಿಕೆ ಮೇಲೆ. ಆದರೆ ಅಲ್ಲೇ ಇಂಥ ಅವಘಡಗಳು ನಡೆದೋದ್ರೆ ಮಕ್ಕಳನ್ನ ಎಲ್ಲಿ ಬಿಟ್ಟು ಹೋಗೋದು, ಪೋಷಕರು ಯಾರನ್ನು ನಂಬಿ ಬಿಟ್ಟು ಹೋಗೋದು ಅಂತ. 3ನೇ ಮಹಡಿಯಿಂದ ಮಗು ಕೆಳಗೆ ಬೀಳೋವರೆಗೂ ಪ್ರೀ ಸ್ಕೂಲ್ನವ್ರು ಏನು ಮಾಡ್ತಾ ಇದ್ರು ಅಂದರೆ ಮಕ್ಕಳನ್ನ ಬೇಕಾಬಿಟ್ಟಿ ಅಲ್ಲಿ ಓಡಾಡೋದಕ್ಕೆ ಬಿಟ್ಟು ತಂಪಾಡಿಗೆ ತಾವಿರ್ತಾರಾ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.